ಎಲ್ಲರಿಗೂ ನಮಸ್ಕಾರ. ಇಂದು ಅಧಿಕ ಮಾಸದ ಮೊದಲ ದಿನ. ಇಂದಿನಿಂದ 1 ತಿಂಗಳವರೆಗೆ ಅಧಿಕ ಮಾಸದಲ್ಲಿ ಹರಿನಾಮ ಸ್ತುತಿಯನ್ನು ಮಾಡಿ ಅಧಿಕ ಫಲವನ್ನು ಗಳಿಸುವ ಒಂದು ಪವಿತ್ರ ಕಾಲವಿದು. ಇಂಥ ಒಂದು ಸಂದರ್ಭದಲ್ಲಿ ಪ್ರತಿ ಅಧಿಕದಲ್ಲಿ ನಾನು ಕಳೆದ 2 ಅಧಿಕದಿಂದಲೂ ಪ್ರತಿ ದಿವಸ ಒಂದು ಹೊಸ ಹಾಡನ್ನು ಕಲಿತು ಹಾಡಿ ಸಮರ್ಪಿಸುವ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೇನೆ. ಇಂದು ಕೂಡ ಈ ಒಂದು ಅಧಿಕದಲ್ಲಿ ಇಂದಿನಿಂದ ಒಂದು ಹಾಡನ್ನು ಕಲಿತು ಹಾಡುವ ಒಂದು ಪ್ರಯತ್ನ ಮಾಡ್ತಾಯಿದ್ದೇನೆ. ಆರಂಭದಲ್ಲಿ ಅಧಿಕ ಮಾಸದ ವೈಶಿಷ್ಟ್ಯವನ್ನು ಕೊಡ್ತಿರ್ತಕ್ಕಂಥ ಒಂದು ಗೀತೆ ಮಧ್ವೇಶ ಕೃಷ್ಣ ಅಂಕಿತದ್ದು. ಅಧಿಕ ಮಾಸವು ಬಂದು ಅಧಿಕ ಆನಂದ ತಂದು ಅಗಣಿತ ಮಹಿಮನ ಆರಾಧಿಸಲೆಂದು. ಅಧಿಕ ಮಾಸವು ಬಂದು ಅಧಿಕ ಆನಂದ ತಂದು ಅಗಣಿತ ಮಹಿಮನ ಆರಾಧಿಸಲೆಂದು. ಅಧಿಕವಾಗಿ ಅನುಗ್ರಹ ಹೊಂದಲು ಆಪೂಪದಾನಗಳ ನೀಡೆನ್ನಲು. ಆಪೂಪದಾನಗಳ ನೀಡೆನ್ನಲು. ಅಷ್ಟವಸುಗಳು ಏಕಾದಶ ರುದ್ರರು ದ್ವಾದಶಾದಿತ್ಯರ ಸಹಿತವಾಗಿ ವಷಟ್ಕಾರ ಮತ್ತು ಭಗಧಾತು ಎಂದು 33 ರಂಗವಾಲೆಯನ್ ಹಾಕಿ 33 ರಂಗವಾಲೆಯನ್ ಹಾಕಿ ಅಧಿಕ ಮಾಸದಲ್ಲಿ ಮುದಮನದಿಂದ ಸದ್ಬ್ರಾಹ್ಮಣರಿಗೆ ದಾನವ ನೀಡಲು. ಅಧಿಕವಾಗಿ ಫಲ ಬರುವುದು ಎಂದು ಪದ್ಮನಾಭನ ದಯ ಸಿಗುವುದು ಎಂದು. ಪದ್ಮನಾಭನ ದಯ ಸಿಗುವುದು ಎಂದು. ವ್ರತನೇಮ ಉಪವಾಸ ದಂಪತ್ತು ಭೋಜನ 1,32,00,000 ನಮಸ್ಕಾರವು. ಏಕಭುಕ್ತಿ ದಿಕ್ಕು ಬದಲಿಸಿ ಊಟ ಧಾರಣಿ ಪಾರಣಿ ವಿಷ್ಣು ಪಂಚಕವು. ಧಾರಣಿ ಪಾರಣಿ ವಿಷ್ಣು ಪಂಚಕವು. 1,00,000 ಪುಷ್ಪಾರ್ಚನೆ ಮೌನ ವ್ರತವು ಬಳಿ ಕುಂಕುಮರಿಷಿಣ ಮರದ ಬಾಗಿಣವು. ವಸ್ತ್ರದಾನಗಳು ಭಾಗವತ ಶ್ರವಣ ಪುರಾಣಾದಿಗಳ ಮನನವು. ಪುರಾಣಾದಿಗಳ ಮನನವು. ನಿತ್ಯ ಧಾನ್ಯಗಳ ದಾನವು ವಿಧ ಫಲಗಳ ದಾನ. ನಿತ್ಯ ಗೆಜ್ಜೆ ವಸ್ತ್ರ ದಾನವು ನಾರಿ ಕೇಳ ದಾನವು ಕಲ್ಲು ಸಕ್ಕರೆ ದಾನ. ಖರ್ಜೂರ ದಾನಗಳು ಖರ್ಜೂರ ದಾನಗಳು. ಹಾಲು ಮೊಸರಿನ ದಾನ ಅಡಕೆ ವಿಳೆದೆಲೆ ದಾನ ಸಾಲಿಗ್ರಾಮದ ದಾನಗಳು. ಭಾಗವತ ಗ್ರಂಥದ ದಾನವು 33 ಹಾಡಿನ ದಾಸರ ಪದಗಳ ಗಾನವು. ಹಾಡಿನ ದಾಸರ ಪದಗಳ ಗಾನವು. ದಿನ ಮನೆಯಲ್ಲಿ ಶಾಂತಿ ನೆಲೆಸುವುದು ಅನುದಿನ ಆನಂದವಾಗುವುದು. ಅನುದಿನ ಆನಂದವಾಗುವುದು. ಸಚ್ಚಿದಾನಂದನ ದಯ ಸಿಗಲೆಂದು ಮಧ್ವೇಶ ಕೃಷ್ಣನ ಬೇಡುವರು. ಮಧ್ವೇಶ ಕೃಷ್ಣನ ಬೇಡುವರು. ಅಧಿಕ ಮಾಸ ಬಂದು ಅಧಿಕ ಆನಂದ ತಂದು ಅಗಣಿತ ಮಹಿಮನ ಆರಾಧಿಸಲೆಂದು. ಅಧಿಕವಾಗಿ ಅನುಗ್ರಹ ಹೊಂದಲು ಆಪೂಪದಾನಗಳ ನೀಡೆನ್ನಲು. ಆಪೂಪದಾನಗಳ ನೀಡೆನ್ನಲು. ಆಪೂಪದಾನಗಳ ನೀಡೆನ್ನಲು.